ಹಾಯ್, ನಿನ್ನ ಹೆಸರೇನು? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ಪ್ರೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಎಲ್ಲಿ ಹೋಗ್ತಾ ಇದೀವಿ ಪಾಪು ನಾವಿವಾಗ? ಎಲ್ಲಿ ಹೋಗ್ತಾ ಇದೀವಿ? ತಿರುಪತಿಗೆ. ಯಾಕೆ ಹೋಗ್ತಾ ಇದೀಯಾ? ಕೂದ್ಲು ಕೊಡಕ್. ನಿಂದ ನೀನ್ ಕೊಟ್ಬಿಡ್ತೀಯಾ? ನೀನ್ ಕೊಟ್ಬಿಡ್ತೀಯ ಕೂದ್ಲುನ? ಮತ್ತೇನಕ್ ಹೋಗ್ತಾ ಇದ್ಯಾ? ಪುಟ್ಟದ್ ಕೊಡಕ್ಕೆ, ಪುಟ್ಟ ಕೂದ್ಲು ಕೊಡಕ್ಕೆ. ಓಕೆ, ಬಾಯ್ ಬಾಯ್ ಹೇಳು. ಇಲ್ಲಿ ನೋಡ್ರಿ ಗೋವಿಂದ 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 ಗೋವಿಂದ. ಹಾ, ಗೋವಿಂದ ಮಾಡ ಮಗ್ನೆ. ಪುಟ್ಟ ಎಲ್ಲಿ ಹೋಗ್ತಾ ಇದೆಯಾ ಮಗ್ನೆ? ಎಲ್ಲಿ ಹೋಗ್ತಾ ಇದೆಯಾ? ಬಾಯ್ ಬಾಯ್ ಮಾಡ. ಏನದು? ಹಾಯ್ ಗೈಸ್, ವೆಲ್ಕಮ್ ಟು ಚಾನಲ್. ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ. ಇಲ್ಲಿ ಅವ್ರ ಆಫೀಸಿಗೆ ಬಂದು ವೇಟ್ ಮಾಡ್ತಾ ಇದೀವಿ. ಎಲ್ಲಿಗೆ ಹೋಗಕ್ ವೇಟ್ ಮಾಡ್ತಾ ಇದೀವಿ? ತಿರುಪತಿಗೆ ಹೋಗ್ತಾ ಇದೀವಿ. ಚಿಪ್ಸ್ ತಿಂತಾರ? ಸರಿ ಬಿಡು, ಹೋಗಿ. ನಿನ್ನ ಬಿಡೋದ ಬರ್ಬೇಡ, ಹೋಗು ಅಷ್ಟೇ. ಅವಳಿಗೆ ಸುಗುಣ ಟೂರಿಸ್ಟ್ ಅಲ್ಲಿ ಬುಕ್ ಮಾಡಿದ್ವಿ ಪ್ಯಾಕೇಜ್ ಅಲ್ಲಿ ತಿರುಪತಿಗೆ ಹೋಗೋಣ ಅಂತ. ಸೊ ಇವಾಗ ಬಸ್ ಬಂದಿದೆ. ಇವಾಗ ಬಸ್ಸಲ್ಲಿ ಹತ್ಕೊಂಡು ಹೋಗ್ತೀವಿ. ಫುಲ್ ನಮ್ ಫ್ಯಾಮಿಲಿ ಬಂದಿದೆ. ಇದು ನಮ್ ಪಾಪು, ಇದು ನಮ್ ಪುಟ್ಟ. ಅವ್ರಿಗೆ ಬೋರ್ಡ್ ವರ್ಷಕ್ಕೆ ಹೋಗ್ತಾ ಇರೋದು ಇವಾಗ. ಅದು ನಮ್ ದೊಡ್ಡಕ್ಕ, ಅದು ನಮ್ ಪಾಪು, ಇದು ನನ್ ತಮ್ಮ, ಇದು ನಮ್ ಎರಡನೇ ಅಕ್ಕ. ಹಲೋ, ಓ ಹೇಳ್ಬಿಡತ್ ಬಿಡಿ. ಅಯ್ಯೋ, ಇದು 2 ಡಬಲ್ ಬೆಡ್, 2 ಸಿಂಗಲ್ ಬೆಡ್. ಏನ್ ಮಾತಾಡ್ತೀಯ ಹೇಳು? ನನ್ ಪಕ್ಕ ಜಾಗ ಇಲ್ಲ. ನಾವಿವಾಗ ಬಸ್ಸಲ್ಲಿ ಬಂದ್ ಕೂತಿದೀವಿ. ಮನೆಗೆ ಹೋಗ್ಬೇಕು ಇವಾಗ. ಬೇಗ ಮನೆಗೆ ಹೋಗ್ಬೇಕು. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಬೇಗ ತಿರುಪತಿಗೆ ಹೋಗಿ ಬ್ರಷ್ ಮಾಡ್ಬೇಕು, ಮುಖ ತೊಳ್ಕೊಬೇಕು, ಸ್ನಾನ ಮಾಡ್ಬೇಕು. ಅವಾಗ ಮನೆಗೆ ಹೋಗ್ಬೇಕು ಅಷ್ಟೇ. ಅದಕ್ಕೆ ಇವಾಗ ಬೇಗ ಮಲ್ಕೋಬೇಕು. ಆಮೇಲೆ ಸ್ಕೂಲ್ಗೆ ಹೋಗ್ಬೇಕು. ಅಷ್ಟೇ. ಸಿಂಪಲ್. ಈಸಿ ಬಿಸಿ ಡ್ಯಾಮೇಜ್ ಬಿಸಿ. ಯಾಕೆ ಇಲ್ಲಿ ಬಂದಿರೋದು ನೀನು? ಹೋಗಿ ಮಲ್ಕೋ ಅಲ್ಲಿ. ಇಲ್ಲಿ ಜಾಗ ಇದೆ. ಇಲ್ಲಿ ನನ್ಗೆ ಜಾಗ ಸಾಲಲ್ಲ. ನಿಂಗ್ ಜಾಗ ಇದೆ ಅಲ್ಲಿ? ನಂಗೆ ಬೇಡ ಅಷ್ಟೇ. ಇವಾಗ ಇನ್ನೇನ್ ಮಾಡೋದು? ಮೂವಿ ನೋಡೋದು. 1-2 ಅವರ್ ಹಿಂಗೊಂದು ಟೈಮ್ ಪಾಸ್ ಆಗುತ್ತೆ. ಆಮೇಲೆ ಊಟಕ್ಕೆ ನಿಲ್ಲಿಸ್ತಾರೆ. ಆಮೇಲೆ ಊಟ ಮಾಡ್ಬಿಡೋದು ನೀಟಾಗಿ. ಊಟ ಮಾಡೋದ್ಮೇಲೆ ಇನ್ನೇನ್ ಮಾಡಕ್ ಹೋಗುತ್ತೆ? ಈ ತರ ಎಲ್ಲ ಡಿಸ್ಟರ್ಬ್ ಮಾಡ್ತಾರೆ ನಿದ್ದೆ ಮಾಡಕ್ಕೆ. ಬಸ್ ಮೂವ್ ಆಯ್ತು. ಆಮೇಲೆ ಅಷ್ಟೇ. ಆಮೇಲೆ ಮಲ್ಕೊಂಡ್ಬಿಡೋದು ಅಷ್ಟ. ಇವಾಗ ಬಸ್ಸು ಮೂವ್ ಆಯ್ತು. ಟೈಮು 8 o'clock. ನಮ್ದು ಪಿಕಪ್ ಪಾಯಿಂಟ್ ಬಂದು ಮೆಜೆಸ್ಟಿಕ್ ಅಲ್ಲಿ ಇದ್ದಿದ್ದು. ಸೊ ನಾವು ಬೇರೆ ಕಡೆ ಇರೋದು. ಒಂದು ಪಿಕಪ್ ಪಾಯಿಂಟ್ ಕೊಡ್ತಾರೆ. ಒಂದ್ 3-4 ಪಿಕಪ್ ಪಾಯಿಂಟ್ ಇರುತ್ತೆ. ಅಲ್ಲಿ ಯಾವ್ದು ಹತ್ರ ಆಗುತ್ತೆ ಅದಕ್ಕೆ. ಸೊ ನಮಗೆ ಕೊಟ್ಟಿದ್ದು ಮೆಜೆಸ್ಟಿಕ್ ಪಿಕಪ್ ಪಾಯಿಂಟ್. ಸೊ ನಾವು ಮೆಜೆಸ್ಟಿಕ್ ಬಂದು ಮೆಟ್ರೋ ಇಂದ ಬಂದು, ನಮ್ಮನೆ ದೂರ ಮೆಜೆಸ್ಟಿಕ್ ಇಂದ. ಸೊ ಅಲ್ಲಿಂದ ಮೆಟ್ರೋದಲ್ಲಿ ಬಂದು, ಅಲ್ಲಿಂದ ಆಟೋ ತಗೊಂಡು ಆಮೇಲೆ ಬಂದಿದ್ದು. ಸೊ ಇವಾಗ 7:30 ನಮ್ದು ಪಿಕಪ್ ಟೈಮ್ ಇದ್ದಿದ್ದು. ನಾವು 7:30 ಬಂದಿದ್ದು. ಸೊ ಬಸ್ ಬಂದಿದ್ದು 7:45 ಹಂಗೆ. 8 o'clockಗೆ ಮೂವ್ ಆಯ್ತು ಬಸ್ಸು. ಸೊ ಬನ್ನಿ ನೋಡೋಣ ಫುಲ್ಲು ಟ್ರಿಪ್ಪು ಹೆಂಗ್ ಕರ್ಕೊಂಡು ಹೋಗ್ತಾರೆ ಅಂತ. ನಾವಿವಾಗ ಹೋಟೆಲ್ ತಿರುಪತಿ ರೀಚ್ ಆಗಿದ್ದೀವಿ. ಟೈಮು 2:15.
ಇವಾಗ ರೀಚ್ ಆಗಿದ್ದು. ಫ್ರೆಶ್ ಅಪ್ ಆಗೋಕ್ಕೆ 1/2 ಕೊಟ್ಟಿದ್ದಾರೆ. ಅಷ್ಟ್ರಲ್ಲಿ ನಾವು ಫ್ರೆಶ್ ಅಪ್ ಆಗ್ಬೇಕು. ಇದೇ ರೂಮ್ ನಮಗೆ ಕೊಟ್ಟಿರೋದು. ಜಸ್ಟ್ ಇವಾಗ ನಾವು ತಿರುಪತಿಗೆ ಹೋಗು ಸ್ನಾನ ಮಾಡಿ ತಿರುಪತಿಗೆ ಹೋಗಿ ಮತ್ತೆ ಏನು ತಗೋಬೇಕು. ಏನ್ ತಗೋಬೇಕು? ಬೆಳಿಗ್ಗೆ ಬೆಳಿಗ್ಗೆ ನಾವು ರೆಡಿ ಆಗ್ತಾ ಇದ್ವಿ. ಇವಾಗ ಇರೋದೇ ಜಸ್ಟ್ 5 ಮಿನಿಟ್ಸ್. ಅಷ್ಟರಲ್ಲಿ ನಾವು ರೆಡಿ ಆಗಿಬಿಡ್ಬೇಕು. ನಾವು ದೇವ್ರನ್ನ ನೋಡೋಕೆ ಹೋಗ್ತಾ ಇರೋದು. ನಾವೇನು ನಮ್ಮನ್ನ ತೋರ್ಸೋಕೆ ಹೋಗ್ತಾ ಇಲ್ಲ. ಸೊ ಏನು ರೆಡಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೆಗ್ಲಿಜ್. ಇವಾಗ ಟೈಮ್ 3 o'clock. ನಮ್ಮದು ರೆಡಿ ಆಯಿತು 1/2 ಅವರಲ್ಲೇ. ಇವಾಗ ಓಡ್ತಾ ಇದ್ದೀವಿ. ನಮ್ಮಕ್ಕ ಇವಳೇ ಲೇಟ್ ಮಾಡಿದ್ದು. ಗೋವಿಂದ ಹೇಳು ಅಂತಾರೆ. ಬೋಡ ಮಾಡಿಸ್ಬಿಟ್ಟು ಇವಾಗ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಥ್ಯಾಂಕ್ ಯು. ಪುಟ್ಟ ಹೆಂಗನ್ಸೆ ಕೂದಲಲ್ಲಿ ಮಗನೆ ನಿಂದು? ಕೂದಲಲ್ಲಿ 3 ಕಿಲೋಮೀಟ್ರ್ ನಡಿಬೇಕಾ? ಅಪ್ಪಲ್ಲೋ ನಾನು ಸತ್ತೋಯ್ತೀನಿ ಕಣೋ. ಇವಾಗ ಟೈಮು 11 o'clock ನೈಟ್. ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೀವಿ. ಸೊ ಫೈನಲಿ ನಾವು ತಿರುಪತಿಯಿಂದ ರಿಟರ್ನ್ ಆಗಿದ್ದೀವಿ. ಹೆಂಗನ್ಸು ಪಾಪು ನಿಂಗೆ ತಿರುಪತಿ? ಚೆನ್ನಾಗಿತ್ತಾ? ನಮ್ಮನ್ನ ಕೂಡ ಹಾಕಿದ್ರಲ್ಲ ಅಲ್ಲಿ, ಚೆನ್ನಾಗಿತ್ತು ನಿಂಗೆ? ಏನು ಚೆನ್ನಾಗಿತ್ತು ಅಂತಂದ್ರೆ ಫಸ್ಟ್ ಜರ್ನಿ ಹೇಳ್ಬಿಡ್ತೀನಿ ಆಯ್ತಾ. ಫಸ್ಟ್ ನಾವಲ್ಲಿ ರೀಚ್ ಆಗಿದ್ದು 2 o'clock ಮಿಡ್ ನೈಟ್. ಬೆಳಿಗ್ಗೆ ಇಲ್ಲ, ಮಿಡ್ ನೈಟ್. ಪ್ರೈವೇಟ್ ಬಸ್ಸಸ್ ಬಿಡಲ್ಲ, ಸೊ ಅವ್ರದ್ದೇ ಗೌರ್ಮೆಂಟ್ ಬಸ್ ಹತ್ಕೊಂಡು ಹೋಗ್ಬೇಕಾಯ್ತು. ಸೊ 3 o'clock ಏನೋ ಹತ್ತಿ ಅಲ್ಲಿ ಏನೋ ಬೆಟ್ಟ ಎಲ್ಲ ಹೋಗಿ ಅಲ್ಲಿ 45 minutes ಬೆಟ್ಟ ಎಲ್ಲ ಹತ್ಕೊಂಡು ಹೋಗೋಕ್ಕೆ, ಅಂದರೆ ಬಸ್ಸಲ್ಲೇ ಬೆಟ್ಟಕ್ಕೆ ಹೋಗೋಕ್ಕೆ 45 minutes. ಅಲ್ಲಿ ಪಾಪುಗೆ ಬೋಡಿ ಮಾಡಿಸ್ತು, ಇವಳಿಗೆ ಮಾಡಿಸಿಲ್ಲ. ನಿಮ್ಗೆಲ್ಲ ಕಣೆ ಪಾಪು ಅಂದ್ರೆ ಪುಟ್ಟ. ಸೊ ಅವಾಗ ಒಂದು 5 o'clockಗೆ ನಾವು ಒಳಗಡೆ ಹೋದೋ. ಸೊ ಅಲ್ಲೆಲ್ಲ ಸೆಲ್ ಫೋನ್ಸ್ ಎಲ್ಲ ಸರೆಂಡರ್ ಮಾಡಿ ಆಮೇಲೆ ಒಳಗಡೆ ಹೋಗ್ಬೇಕು, ಚೆಕಿಂಗ್ ಎಲ್ಲ ಆಗುತ್ತೆ. ಸೊ ನಮ್ಮ ಅಕ್ಕ ಫುಲ್ಲು ನನಗೆ ಹಿಂಸೆ ಮಾಡೋದ್ಲು ಅಂದ್ಬಿಟ್ಟು ನಾನು ಹೋಗೋಣ ಅಂತ ಅಂದೆ. ನಾನು ಕರೆಕ್ಟಾಗಿ ಪ್ಲ್ಯಾನ್ ನೋಡಿರಲಿಲ್ಲ. ಪ್ಲ್ಯಾನಲ್ಲಿ ಫ್ರೀ ದರ್ಶನ ಅಂತ ಇತ್ತು. ಸೊ ಅಲ್ಲಿಂದ ಏನು ಅಲ್ಲಿ ಬೆಟ್ಟಕ್ಕೆ ಹೋದಾಗ ಅವರು ಇನ್ಸ್ಟ್ರಕ್ಟ್ ಮಾಡಿದ್ರು, ಏನೋ 10 to 15 hours ಆಗುತ್ತೆ ದರ್ಶನ ಅಂತಂದ್ರು. ನಾನು ಸೈಕಾಗ್ಬಿಟ್ಟೆ. ನಾನು ಆವಾಗಿಂದ ವಿಡಿಯೋನೇ ಮಾಡಿಲ್ಲ. ನಾನು ಏನು ಮಾಡಲಿ ಅಂತಲೇ ಗೊತ್ತಾಗಿಲ್ಲ. 6 o'clock ಏನೋ ಆಗಿತ್ತು. ಕಂಪಾರ್ಟ್ಮೆಂಟ್ ಒಳಗಡೆ ಅಲ್ಲಿ ಹೋಗಿ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಅಷ್ಟು ಜನ ಅಂತ ಹಾಕಿರ್ತಾರೆ. ಸೊ ನಾವು ಕಂಪಾರ್ಟ್ಮೆಂಟ್ ಒಳಗಡೆ ಹೋದೋ 6 o'clock ಮಾರ್ನಿಂಗು. ನನಗೆ ಆಲ್ರೆಡಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಗಿತ್ತು ಟ್ರಾವೆಲ್ ಮಾಡಬೇಕಾದ್ರೇ. ನನಗೆ ಆಗ್ತಾಯಿಲ್ಲ, ಏನಿಲ್ಲ, ಸುಮ್ಮನೆ ಓದೋ 6 o'clock. ನಮಗೆ ಅಲ್ಲಿ ಆಫ್ಟರ್ನೂನ್ 3 o'clock ಅಂತ ಟೈಮಿಂಗ್ಸ್ ಇತ್ತು. ಎಕ್ಸ್ಪೆಕ್ಟೆಡ್ ಟೈಮ್ ಟು ಓಪನ್ ದ ಕಂಪಾರ್ಟ್ಮೆಂಟ್ ಅಂತ ಅಲ್ಲಿ ಟೈಮಿಂಗ್ಸ್ ಹಾಕಿರ್ತಾರೆ. ಸೊ 3 o'clock ಆಫ್ಟರ್ನೂನ್ ಅಂತ ಇತ್ತು. ಓಕೆ ಪರವಾಗಿಲ್ಲ. ನನಗೆ ಫುಲ್ ಬ್ಯಾಕ್ ಪೇನ್ ಜಾಸ್ತಿ ಆಗೋಯ್ತು. ಕುತ್ಕೊಂಡು ನಿಂತ್ಕೊಂಡು ಏನು ಮಾಡ್ತೀನಿ, ನನಗೆ ಆಗ್ತಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಓಡಾಡೋಕ್ಕಾಗ್ತಿಲ್ಲ, ಮಲ್ಕೊಳ್ಳೋಕೆ ಏನೂ ಇಲ್ಲ. ಅಲ್ಲಿ ಟೈಲ್ಸ್ ಕೆಳಗಡೆ ಎಲ್ಲ ಫುಲ್ ಬಾಡಿ ಪೇನ್ ಸ್ಟಾರ್ಟ್ ಆಗೋಯ್ತು. ನಾನು ಎದ್ದೆ, ನಿಂತ್ಕೊಂಡೆ, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕಾಗಿಲ್ಲ. ಆಮೇಲೆ ಮತ್ತೆ ಬ್ಯಾಕ್ ಪೇನ್ ಆಯಿತು. ಅಯ್ಯೋ ಏನೇನೋ ಆಗೋಯ್ತು. ಆಮೇಲೆ 8 o'clockಗೆ ಅಲ್ಲಿ ಆ್ಯಕ್ಚುಲಿ ಎಲ್ಲ ಫೆಸಿಲಿಟೀಸು ಇದೆ. ವಾಶ್ರೂಮ್ ಇದೆ, ಕರೆಕ್ಟ್ ಟೈಮಿಗೆ ಹಾಲು, ಊಟ, ತಿಂಡಿ ಎಲ್ಲನೂ ಕೊಡೋದು. ಅದು ಯಾವುದೋ ಮೂವಿ ಹಾಕಿರ್ತಾರೆ ನೋಡೋದು, ಅಲ್ಲೇ ಮಲ್ಕೊಳ್ಳೋದು. ಅಯ್ಯೋ ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಏನೂ ಇಲ್ಲ, ಎಲ್ಲರೂ ಮಲ್ಕೊಂಡಿದ್ದೇ ಮಾಡ್ತಾರೆ. ಚೆನ್ನಾಗಿ ನಂಗೆ ಮಲ್ಕೊಳ್ಳೋಕ್ಕಾಗ್ತಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ನನಗೆ ಯಾಕಾದ್ರೂ ಹೋಗ್ಬಿಟ್ರಪ್ಪ ಅನ್ಸ್ಬಿಡ್ತು. ಆಗ ವಿಷಲ್ ಹಾಕಿದ್ರು. ನಾವು ನೈಟ್ ಊಟ ಕೊಟ್ಟು ಮಲಗಿಸ್ಬಿಡ್ತಾರೆ. ಅದು ಆ್ಯಕ್ಚುಲಿ ಏನಿಲ್ಲ, ಎಲ್ಲ ತಿಂಡಿ ಎಲ್ಲ ಅಲ್ಲೇ ಸಿಗುತ್ತೆ, ನಾವು ತೊಗೊಳ್ಬೇಕು, ತಿನ್ನಬೇಕು. ಇದೇ ಆಯಿತು, ತಿನ್ನೋದು, ಮಲ್ಗೋದು, ಕುತ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ಆಕ್ಟಿವಿಟಿ ಹೆಂಗೆ ಕುತ್ಕೊಳ್ಳೋಕ್ಕಾಗುತ್ತೆ? ಫೋನು ಇಲ್ಲ, ಫೋನೆಲ್ಲ ಸರೆಂಡರ್ ಮಾಡ್ಕೊಂಡು ಹೊರಗಡೆ ಇಟ್ಬಿಟ್ಟಿರ್ತಾರೆ. ಆಮೇಲೆ ಕಂಪಾರ್ಟ್ಮೆಂಟ್ ಹಾಕ್ತಾರೆ. ಫೋನ್ ಇದ್ರೆ ಅಟ್ಲೀಸ್ಟ್ ಏನೋ ಟೈಮ್ ಪಾಸ್ ಆಗೋದು. ಫೋನು ಇಲ್ಲ, ಏನೂ ಇಲ್ಲ, ಮಕ ನೋಡೋದು,
ಮಾಡೋದು ಅಯ್ಯೋ ಸೈಕ್ ಆಗ್ಬಿಡ್ತು ನನಗೆ. ಆಮೇಲೆ ಟೈಮಿಂಗ್ಸ್ ಬೇರೆ ಚೇಂಜ್ ಆಯಿತು. ಮಾರ್ನಿಂಗ್ 5 o'clockಗೆ ಓಪನ್ ಆಗುತ್ತೆ ಕಂಪಾರ್ಟ್ಮೆಂಟ್ ಅಂತ. ನಾನು ಯಾಕಾದ್ರೂ ಬಂದು ಅನ್ಸ್ಬಿಟ್ಟು ನಂಗೆ ಆಗಲೇ ಆಗ್ತಾ ಇರಲಿಲ್ಲ. ನೈಟೆಲ್ಲ ಅಲ್ಲೇ ಇರಬೇಕಂದ್ರೆ ಅಷ್ಟೇ. 8 o'clockಗೆ ಕಂಪಾರ್ಟ್ಮೆಂಟ್ ಓಪನ್ ಆಯಿತು. ನಾವು ಫೋನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು, ಫೋನ್ ಎಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ. ಅಲ್ಲಿ ಅವ್ರನ್ನ ಕೇಳ್ಕೊಂಡು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಈಶೆ ಬರೋಷ್ಟಲ್ಲಿ 11 o'clock. ಸೊ 11 o'clockಗೆ ಅಲ್ಲಿ 11:15 ಅಷ್ಟೇ ನಾವು ಒಂದು ಪ್ಯಾಕೇಜಲ್ಲಿ ಹೋಗುತ್ತಲ್ಲ ಎಲ್ಲ ಬಂದರು. 11:30 ಅನ್ಸುತ್ತೆ. ಅವಾಗ ಅಲ್ಲಿಂದ ಬೆಟ್ಟದಿಂದ ಕೆಳಗಡೆ ಹೋಗೋಕ್ಕೆ ಅದೇ ಗೌರ್ಮೆಂಟ್ ಬಸ್ಸೇ ಹತ್ತಬೇಕು. ಸೊ ಅಲ್ಲಿಂದ ಹತ್ತಿ ರಿಟರ್ನ್ ಬಸ್ಸಲ್ಲಿ 12:30 ಆಯಿತು. ಮತ್ತು ಅಲ್ಲಿಂದ ಏನದು ಡಿನ್ನರ್ಗೆ 12:30 1 o'clockಗೆ ನಾವು ಡಿನ್ನರ್ ಮಾಡಿಕೊಂಡು 1:30ಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಮಾರ್ನಿಂಗ್ 5:30ಗೆ ಮೆಜೆಸ್ಟಿಕಲ್ಲಿ ನಮ್ಮನ್ನ ಡ್ರಾಪ್ ಮಾಡಿದ್ರು. ತಿರುಪತಿ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಯಾಕೆ ಚೆನ್ನಾಗಿರಲ್ಲ, ಇವಳಿಗೆ ಚೆನ್ನಾಗಿತ್ತು. ಯಾಕಂದ್ರೆ ಅಲ್ಲೆಲ್ಲ ತಿಂಡಿ ಎಲ್ಲ ಮಾಡ್ತಾ ಇದ್ಲು. ತಿಂಡಿ ಬೇಕು ಅನ್ನೋಳು. ನಾವು ತಿಂಡಿ ಕೊಡಿಸ್ತಾ ಇದ್ವು ಕೂತ್ಕೊಂಡು. ಅದು ಯಾವುದೋ ಹೊಸ ಫ್ರೆಂಡ್ ಮಾಡ್ಕೊಂಡಿದ್ಲು, ಪಕ್ಕದಲ್ಲಿ ಯಾರ್ದೋ ಮಗು ಇತ್ತು. ಚೆನ್ನಾಗಿ ಫ್ರೆಂಡ್ ಮಾಡ್ಕೊಂಡ್ಲು. ಅವ್ರ ಜೊತೆ ಆಟ ಆಡೋದು, ತಿಂಡಿ ಬೇಕಾದ ತಿಂಡಿ ತಿನ್ನೋದು, ಹೋಗೋದು, ಆರಾಮಾಗಿ ಅಲ್ಲೆಲ್ಲ ಕುಣಿಯೋದು. ಆಮೇಲೆ ನನ್ನ ತಮ್ಮ ಇವಳನ್ನ ಹೆಗ್ಲು ಮೇಲೆ ಎಲ್ಲ ಎತ್ಕೊಂಡು ಹೋಗಿದ್ದ. ಆರಾಮಾಗಿ ಕುತ್ಕೊಂಡು ನೋಡ್ಕೊಂಡ್ ಬಂದು. ಇವಳಿಗೆ ಇನ್ನೇನು ಚೆನ್ನಾಗಿರ್ತೇನೆ. ನಿಂಗೇನು ಇಷ್ಟ ಆಯ್ತು ಪಾಪು ತಿರುಪತಿಯಲ್ಲಿ? ಫ್ರೆಂಡ್ ಇಷ್ಟ ಆಯ್ತು. ಆಮೇಲೆ ತಿಂಡಿ ಇಷ್ಟ ಆಯ್ತು. ನಮ್ಮನ್ನ ಕೂಡಾಕಿದ್ರು ಅದೆಲ್ಲ ನಿನ್ಗೇನು ಇಲ್ಲ ಟೆನ್ಷನ್. ಇನ್ನೊಂದ್ಸಲ ಹೋಗೋಣ ತಿರುಪತಿಗೆ. ಯಾಕೆ ನೈ ಬೇಡ? ಯಾಕೆ ಹೋಗೋಣ ಬಿಡು, ಚೆನ್ನಾಗಿತ್ತು ಒಂದಲ್ಲ. ಇನ್ನೊಂದು ಫ್ರೆಂಡ್ ಮಾಡ್ಕೊಳ್ಳುವಂತೆ. ಯಾಕೆ ಬೇಡ? ಫ್ರೆಂಡ್ ಎಲ್ಲ ಬರಲ್ಲ ಅಂತೆ, ಅದಕ್ಕೆ ಬೇಡ. ನೀನ್ ಯಾಕೆ ಬೋಡಿ ಮಾಡ್ಸಿಲ್ಲ? ಹಿಂಗ್ ಮಾಡಕ್ ಆಗಲ್ಲ ಅಂತನಾ? ಕವರ್ ಮಾಡಷ್ಟು ಮಾಡಿದೀನಿ. ನಾನೇ ಸೈಕ್ ಆಗೋಗ್ಬಿಟ್ಟಿದೆ. ಯಾವಾಗ 10 to 15 hours ಆಗುತ್ತೆ. ಅಲ್ಲಿ ಫೋನು ಇಟ್ಬಾರ್ದು, ಜೇಜಿ ಬೇಯುತ್ತೆ, ಹೊಡಿಯುತ್ತೆ, ಅವ್ರು ಇಸ್ಕೊಂಡ್ರು ಫೋನು. ಅಂದ್ರೆ ಅವಳು ಹೇಳ್ತಾ ಇರೋದು ಫೋನ್ ಹಿಡ್ಕೋಬಾರ್ದು, ಜೇಜಿ ಬೈಯುತ್ತೆ, ಹೊಡಿಯುತ್ತೆ, ಅದಕ್ಕೆ ಅಲ್ಲಿ ಕೊಡ್ಲಿಲ್ಲ ಫೋನು ಅಂತ. ಅಲ್ಲಿ ಫಿಲಮ್ ನೋಡಕ್ಕೆ ಕೊಟ್ಟಿಲ್ಲ ಫೋನು. ಅಲ್ಲಿ ಫಿಲಮ್ ನೋಡಕ್ಕೆ ಕೊಟ್ಟಿಲ್ಲ. ಇದೇನಿದು ಕೈ? ಅಲ್ಲಿ ಫಿಲಮ್ ನೋಡಕ್ಕೆ ಏನ್ ಇದ್ಯಾಕೆ ಹಿಂಗ್ ಮಾಡ್ತೀಯ? ಹಿಂಗೆ मेरे पापा राजा सोने का राजा ट्रेन वाली हाय ऊपर कौन बैठा है भैया. ಕನ್ನಡಕ್ಕಿಂತ ಹಿಂದಿನೇ ಜಾಸ್ತಿ ಕಲಿತವಳು. ಅದು ಏನೇ ಅಲ್ಲಿ ಪಾಲ್ಗುಣ ಎಲ್ಲರೂ ತೆಗ್ದಿದ್ರು, ಅದು ತೆಗಿಲಿಲ್ಲ. ಸ್ವಲ್ಪ ಹೊತ್ತು ನಾವು ಕುತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಅಷ್ಟೇ ಕೂತಿದ್ದ. ಇಷ್ಟು 14 hour ಕೂತಿದೀವಿ. ಸ್ವಲ್ಪ ಹೊತ್ತು ಕೂತಿಲ್ಲಂತೆ. ಇವಳು ಸ್ವಲ್ಪ ಹೊತ್ತು ಕೂತಿದ್ಲು, ಕುಣಿತಾ ಇದ್ಲು. ಹೆಂಗಿತ್ತು? ನನ್ನ ಫ್ರೆಂಡ್ಸ್ ಕೇಳ್ಬೇಡ. ನಿನ್ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ತಡಿ. ನಾನು ತಿರುಪತಿ ಹೋಗಿದ್ದು ಎಕ್ಸ್ಪೀರಿಯನ್ಸ್. ಸೊ ಇದೇ ತರ ವಿಡಿಯೋಸ್ ಎಲ್ಲಾದ್ರೂ ಹೋದಾಗ ಮಾಡ್ತಾ ಇರ್ತೀನಿ. ಟ್ರಾವೆಲ್ ಅಂಡ್ ಫುಡ್ ಬ್ಲಾಗ್ಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.